ಸೊ ಕಾವೇರಿ ನೀರನ್ನು ನಂಬಿಕೊಂಡು ಇರುವಂಥವರು 2 ದಿನ ಕಾವೇರಿ ನೀರು ಬರೋದಿಲ್ಲ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ತಕ್ಕಂತೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಬೆಂಗಳೂರು ಜಲಮಂಡಳಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಸೊ ಬೆಂಗಳೂರಿಗರೇ ಗಮನಿಸಿ, ಫೆಬ್ರವರಿ 27, 28ರಂದು ನಿಮಗೆ ಹಲವು ಏರಿಯಾಗಳಲ್ಲಿ ನೀರು ಬಂದಿರುತ್ತೆ. ಕಾವೇರಿ 4ನೇ ಹಂತದ 2ನೇ ಘಟಕ ಸಂಪೂರ್ಣ ಸ್ಥಗಿತವಾಗ್ತಾ ಇದೆ. ಗೋವಿಂದರಾಜನಗರ, ಯಲಹಂಕ, ವಿದ್ಯಾರಣ್ಯಪುರ ಪೂರ್ವ ವಲಯದ ಏರಿಯಾಗಳಲ್ಲಿ ಕಾವೇರಿ ನೀರು ಬಂದಾಗುತ್ತೆ. ತುರ್ತು ನಿರ್ವಹಣೆ, ಮೀಟರ್ ಅಳವಡಿಕೆ ಹಿನ್ನೆಲೆಯಲ್ಲಿ ನೀರು ಬಂದ್ ಆಗಲಿದೆ. ಕಾವೇರಿ ನೀರನ್ನು ನಂಬಿಕೊಂಡಿರುವಂಥವರು ಇದ್ರ ಬಗ್ಗೆ ಸ್ವಲ್ಪ ಗಮನಿಸಿಕೊಳ್ಳಲೇಬೇಕು. ಗೋವಿಂದರಾಜನಗರ, ಯಲಹಂಕ, ವಿದ್ಯಾರಣ್ಯಪುರ ಪೂರ್ವ ವಲಯ, ಬೆಂಗಳೂರಿನ ಪೂರ್ವ ವಲಯದ ಏರಿಯಾಗಳಲ್ಲಿ ಕಾವೇರಿ ನೀರು ಬಂದಾಗುತ್ತೆ. ಈ ಕರೆಂಟ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ವಿದ್ಯುತ್ ಸರಬರಾಜು ಸ್ವಲ್ಪ ಕಡಿಮೆ ಆಗಿರುತ್ತೆ. ವಿದ್ಯುತ್ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಮನೆಯಲ್ಲೆಲ್ಲ ಸ್ವಲ್ಪ ಲೋಡ್ ಶೆಡ್ಡಿಂಗ್ ಮಾಡ್ತಾರೆ. ಕರೆಂಟ್ ಬರೋದಿಲ್ಲ, ಲೋಡ್ ಶೆಡ್ಡಿಂಗ್ ಇದೆ ಅಂಥೇಳಿ ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಕರೆಂಟ್ ತೆಗೆದಿರ್ತಾರಲ್ಲ, ಏನೋ ಕೆಲಸ ನಡೀತಾ ಇದೆ ಅಂಥೇಳಿ. ಆ್ಯಕ್ಚುಲಿ ಲೋಡ್ ಶೆಡ್ಡಿಂಗೇ ನಡೀತಾ ಇರುತ್ತೆ. ಈಗಲೂ ಹಾಗೆ ಹೇಳ್ತಾ ಇದ್ದಾರೆ. ಕಾರಣ ನೀರಿನ ಅಭಾವ ಇರೋದ್ರಿಂದ ಏನೋ ಕಾಮಗಾರಿ ಇದೆ ಅಂತ ಹೇಳ್ಬಿಟ್ಟು 1-2 ದಿನ ನಿಲ್ಲಿಸಿದ್ರೆ ಒಂಚೂರಾದರೂ ಮುಂದಕ್ಕೆ ತಳ್ಳಬಹುದು ಅಂಥೇಳಿ. ಮೋಸ್ಟ್ಲಿ ಇನ್ಮೇಲೆ ಈ ನೀರಿನ ಕಾಮಗಾರಿಗಳು ಜಾಸ್ತಿ ಆಗುತ್ತೆ. ಅವಾಗವಾಗ 1-2 ದಿನ ನೀರು ನಿಲ್ಲುತ್ತೆ ಅಂತ ಕಾಣಿಸುತ್ತೆ.